ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ನಾನು ನಿಮ್ಮ ನೀತಾ. ಇನ್ನು ಕೆಲವೇ ಗಂಟೆಗಳಲ್ಲಿ 2024ನ ನಾವು ಮುಗಿಸ್ತಾ ಇದ್ದೀವಿ. ಸೊ 2024ಅಲ್ಲಿ ಯಾರೆಲ್ಲ ಮನೆಯಲ್ಲಿ ಸುಖ, ದುಃಖ, ಖುಷಿ, ನೋವು ಪಟ್ಟಿದ್ದೀರಿ, ಅದನ್ನೆಲ್ಲ ಮರೆತು ಅಥವಾ ಖುಷಿ ಕ್ಷಣಗಳನ್ನು ತಗೊಂಡು ದುಃಖ ಆಗಿರೋರಿಗೆ ಇಲ್ಲೇ ಮರೆತು ಮುಂದೆ ಹೋಗುವ ವರ್ಷ 2025. ಈ ವರ್ಷ ನಿಮಗೆ ಏನೆಲ್ಲ ಸಿಹಿ ಸುದ್ದಿ ಇದೆ, ಏನೆಲ್ಲ ಚೇಂಜಸ್ ಇದೆ, ಕೆರಿಯರ್ ವಿಚಾರವಾಗಿರ್ಬೋದು, ಮದುವೆ ವಿಚಾರವಾಗಿರಬಹುದು, ಮಕ್ಕಳ ವಿಚಾರವಾಗಿರಬಹುದು, ಸಂಬಂಧಗಳಲ್ಲಿ ಆಗಿರಬಹುದು, ಎಲ್ಲದರಲ್ಲೂ ಯಾವ ರೀತಿ ಇದೆ ಫ್ಯೂಚರ್ ಪ್ರಿಡಿಕ್ಷನ್, ಮುಂದಿನ ಭವಿಷ್ಯ 2025ಅಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಒಂದಷ್ಟು ಟೀ ಲೀಫ್ ಮೆಸೇಜ್ ಅಂದರೆ ಪ್ರಕೃತಿನೂ ಕೂಡ ನಿಮ್ಗೆ ಏನೆಲ್ಲ ಕೊಡೋದಕ್ಕೆ ಸಿದ್ಧ ಆಗಿದೆ, ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಈ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಂದಿನಂತೆ 3 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವ ದೈವನ ನೆನ್ಪು ಮಾಡಿಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ದೇವ್ರನ್ನ ತುಂಬಾ ನಂಬ್ತಿರಲ್ಲ, ಅದನ್ನ ಒಂದು ಒಳ್ಳೆ ಎನರ್ಜಿಯಲ್ಲಿ ನೀವು 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರಲ್ಲಿ ನಿಮ್ಮ ಫ್ಯೂಚರ್ ಪ್ರಿಡಿಕ್ಷನ್ ಗೊತ್ತಾಗತ್ತೆ. ನಾನು ಈ ಸ್ಟೋನ್ ಮತ್ತು ಈ ಸ್ಟೋನ್ ಈ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ವೈಟ್, ರೆಡ್ ಮತ್ತು ಅಮೆಥಿಸ್ಟ್. ಯಾವುದು ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 2025ಅಲ್ಲಿ ನಿಮ್ಗೆಲ್ಲ ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ಚೇಂಜಸ್ ಇದೆ, ಏನೆಲ್ಲ ವಿಚಾರಗಳು ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದೆ ಪ್ರಕೃತಿ, ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಪಡ್ತಾ ಇದ್ದೀನಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಯಾವ ರೀತಿ ಇದೆ ನೋಡೋಣ. ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಯಾವ ರೀತಿ ಇದೆ ನೋಡೋಣ. ನೀವು ನಂಬುವ ದೈವನ ಒಂದು ಒಳ್ಳೆ ಎನರ್ಜಿಯ ಮೂಲಕ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. 2025ಅಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಅಂತ ಹೇಳಿ ಒಂದಷ್ಟು ಕಾರ್ಡ್ಸ್ಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು ಒಳ್ಳೆ ಎನರ್ಜಿ ಮೂಲಕ ನೀವು ಈ ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ತ್ರೀ ಆಫ್ ಕಪ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ. ಓಕೆ, ಇಲ್ಲಿ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಈ ವರ್ಷದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿಯಿಂದ ನೋವು, ಇದೆಲ್ಲ ನೋಡಿದಿರಿ. ಕೆರಿಯರ್ ವಿಚಾರದಲ್ಲಿ ಇನ್ನು ಬಂದರೆ, ಈ ವರ್ಷದ ಕೊನೆಯಲ್ಲಿ ಬಾಸ್ಗಳಿಂದ ತೊಂದರೆಗಳಿರಬಹುದು, ತಲೆನೋವುಗಳಿರಬಹುದು, ನಿಮ್ಮ ಪೇರಿಂದ ಇರಬಹುದು, ನಿಮ್ಮ ಗಂಡ, ಹೆಂಡತಿ, ಲವ್ವರ್ ಒಂದು ಸಂಬಂಧದಲ್ಲಿ ಅವನು ಅಥವಾ ಅವಳು, ಅವ್ರಗಳಿಂದನೂ ಕೂಡ ನಿಮಗೆ ಒಂದಷ್ಟು ನೋವು ತಗೊಂಡೇ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಾಗಿ ನಾನು ಈ ರೀಡಿಂಗ್ ನೋಡಿ ಏನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರೆ, ಒಂದಷ್ಟು ಅಂತ ನೋವುಗಳನ್ನ ಬಿಟ್ಬಿಡಿ, ಈ ವರ್ಷದಲ್ಲೇ ಕೊನೆ ಮಾಡಿ. ಕೆಲವ್ರು ಕೆಲಸದ ವಿಚಾರವಾಗೂ ತುಂಬಾನೇ ಸಾಕಾಗಿ ಹೋಗ್ಬಿಟ್ಟಿದೆ ನಿಮಗೆ, ಕೆರಿಯರ್ ವಿಚಾರ ನಾನು ನೋಡೋದಕ್ಕಂತ ಹೋದರೆ. ಸೊ ಈ ಕೆರಿಯರ್ ಬಿಟ್ಟು ಬೇರೆ ಕಡೆ ಹೋಗೋದಾದ್ರೆ ಹೆಂಗೆ ಅಂತ ನಾನು ನೋಡೋದಾದ್ರೆ, ಅಲ್ಲೂ ಕೂಡ ನೀವು ಸೆಟ್ ಆಗ್ತಾ ಇಲ್ಲ. ಬೇರೆ ಕರಿಯರ್ ನಿಮ್ಮನ್ನ ಹುಡ್ಕೊಂಡು ಬಂದ್ರೂ ಅಲ್ಲೂ ಕೂಡ ನೀವು ಸೆಟ್ ಆಗ್ತಾ ಇಲ್ಲ ಅಂತ ನನಗೆ ತೋರಿಸ್ತಾ ಇದೆ. ಸಾರಿ. ಓಕೆ,
ಕೆರಿಯರ್ ಅಂತ ಬಂದಾಗ ಬೇರೆ ಕಡೆ ಈ ಕೆರಿಯರ್ ಚೇಂಜ್ ಮಾಡಿಬಿಡೋಣ, ನನಗೆ ಯಾಕೋ ಆ ಅಟ್ಮಾಸ್ಫಿಯರ್ ಇಷ್ಟ ಆಗ್ತಾ ಇಲ್ಲ, ನನ್ನೊಟ್ಟಿಗೆ ಕೆಲಸ ಮಾಡುವ ಕೊಲೀಗ್ಸಿಂದನೇ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಮ್ಯಾನೇಜರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಯಾರು ಮೇಲ್ ಅಧಿಕಾರಿಗಳಿರ್ತಾರಲ್ಲ ಅವರಿಂದ ಕೂಡ ನಾನು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀನಿ. ನಿಮ್ಮ ವಿಚಾರಗಳಲ್ಲಿ ಯಾವುದೇ ಕೆಲಸದ ವಿಚಾರವಾಗಿ ನೋಡಿ ಅಥವಾ ರಿಲೇಷನ್ಶಿಪ್ ವಿಚಾರದಲ್ಲಿ ನೋಡಿ, ಈ ಕಾರ್ಡ್ ನೋಡ್ತಾ ಇರೋರಿಗೆ ಥರ್ಡ್ ಪಾರ್ಟಿಯಿಂದನೇ ತುಂಬ ನೋವುಗಳು ಜಾಸ್ತಿ ಅನುಭವಿಸಿ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಮೊದಲ 3 ತಿಂಗಳು ನೀವು ಇದೇ ವಿಚಾರನ ಇಟ್ಕೊಂಡು ತುಂಬ ಡ್ರ್ಯಾಗ್ ಮಾಡೋ ಹಾಗೆ ಕಾಣ್ತೀರಿ. ಕೆಲಸದಲ್ಲೂ ಅಷ್ಟೇ ಒಂದಷ್ಟು ಕನ್ಫ್ಯೂಷನ್ಗಳು ನೀವು ತಗೊಂಡು ಹೋಗ್ತೀರಿ. ನನಗೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೆಲವ್ರ ಲೈಫಲ್ಲಿ ತುಂಬ ಡಿಪ್ರೆಷನ್ನಿಂದ ಒಳಗಾಗಿದ್ರಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ, 2024ನಲ್ಲೇ ನೀವು ಇದನ್ನು ಮರೆತರೆ ತುಂಬಾ ಒಳ್ಳೆಯದು. ಸೊ ಔಟ್ಕಮ್ ಬಂದು ದಿ ಏರೋಫ್ಯಾಂಟ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಗುರುಬಲ ನಿಮಗೆ ಹೆಚ್ಚುತ್ತೆ, ಕಾಯತ್ತೆ, ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಔಟ್ಕಮ್ ಬಂದು ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏಪ್ರಿಲ್ ನಂತರ ಅದ್ಭುತವಾದ ದಿನಗಳನ್ನ ನೀವು ನೋಡ್ತೀರಿ. ಸೊ ನಿಮಗೆ ಆಲ್ರೆಡಿ ಮಾರ್ಚಲ್ಲೇ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಮಾರ್ಚಲ್ಲೇ ನಿಮಗೆ ಒಂದಷ್ಟು ರಿಲೀಫ್ ಅನ್ನೋದು ಸಿಗೋದಕ್ಕೆ ಶುರು ಆಗುತ್ತೆ. ಈ ಹಳೆ ವಿಚಾರಗಳನ್ನು, ಕೆರಿಯರ್ ಇರಬಹುದು, ಸಂಬಂಧದಲ್ಲಿ ಜಗಳಗಳಿರ್ಬೋದು, ಸಂಬಂಧಿಕರಲ್ಲಿ ಜಗಳ ಇರಬಹುದು, ಕೆಲವ್ರ ಮನೆಯಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಂಡು ರಿಲೇಟಿವ್ಸ್ಗಳ ಗಲಾಟೆ ಇರಬಹುದು. ಇದೆಲ್ಲನೂ ಈ 2024ನಲ್ಲಿ ನೀವು ಮರೆತರೆ ಒಳ್ಳೆಯದು. ಏಕೆಂದರೆ ನೀವು ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಮಾರ್ಚ್ ತನಕನೂ ನೀವು ಇದನ್ನು ಡ್ರ್ಯಾಗ್ ಮಾಡ್ತಾ ಹೋಗ್ತೀರಿ. ಮಾರ್ಚ್ ನಂತರ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಅಲ್ಲಿಗೆ ನಿಮಗೆ ಒಂದಷ್ಟು ರಿಲೀಫ್ ಸಿಗೋದಕ್ಕೆ ಶುರು ಆಗುತ್ತೆ. ಒಂದಷ್ಟು ಕನ್ಫ್ಯೂಷನ್ಗಳು ಇರುತ್ತೆ, ಎಲ್ಲನೂ ನಿಮಗೆ ಭಗವಂತ ಕೊಡೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವುದನ್ನು ಬೇಕು ಬೇಡ ಅನ್ನೋದು ಅದು ನಿಮ್ಮ ಮೈಂಡ್ಗೆ ಬಿಟ್ಟಿರುತ್ತೆ, ನಿಮಗೆ ಬಿಟ್ಟಿರುತ್ತೆ ಅದು. ಏಕೆಂದರೆ ನಿಮಗೆ 2025ಅಲ್ಲಿ ಎಲ್ಲನೂ ಸಿಗುವ ಸಾಧ್ಯತೆ ಹೆಚ್ಚಿದೆ. ನೀವು ಅಂದ್ಕೊಂಡು ಕೆರಿಯರ್ ಇರಬಹುದು, ನೀವು ಅಂದ್ಕೊಂಡು ಪೇರ್ ಇರಬಹುದು, ಯಾರೆಲ್ಲ ಸಿಂಗಲ್ಸ್ ಇದ್ದು ವಿಚಾರವಾಗಿ ನೋಡ್ತಾ ಇದ್ದೀರಿ, ಮದುವೆ ವಿಚಾರವಾಗಿ ನೋಡ್ತಾ ಇದ್ದೀರಿ, ಒಳ್ಳೆ ಪ್ರೊಫೈಲ್ಸ್ಗಳು ನಿಮ್ಮ ಲೈಫಿಗೆ ಬರೋದಾಗಿರಬಹುದು, ಯಾರೆಲ್ಲ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೂ ಅದು ಬೇಡ ಅಂತ ಬಿಟ್ಟು ಹಾಕಿ ನನಗೊಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರಾ, ಫ್ಯೂಚರ್ ಲೈಫ್ ಪಾರ್ಟ್ನರ್ ಇದ್ದಾರಾ ಅಂತ ನೋಡೋದಾದರೆ ಅದು ಕೂಡ ಒಂದು ಒಳ್ಳೊಳ್ಳೆ ಆಪ್ಷನ್ಸ್ಗಳಿದೆ. ಅದು ಕೂಡ ನೀವು ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ ಏಪ್ರಿಲ್ ನಂತರ. ಈ ಹಿಂದೆ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮಗೆ 3ನೇ ವ್ಯಕ್ತಿಗಳಿಂದನೇ ತೊಂದರೆ ಜಾಸ್ತಿ ಆಗಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ನು ಆಗಿದೆ. ಯಾರೆಲ್ಲ ಹೆಣ್ಮಕ್ಳು ಮದುವೆ ಆಗಿದ್ದೀರಿ ಅವ್ರ ಅತ್ತೆ ಮಾವ ಕಡೆಯಿಂದನೂ ಆಗಿದೆ. ಗಂಡು ಮಕ್ಕಳಲ್ಲಿ ಯಾರು ಮದುವೆ ಆಗಿ ಒಂದು ಒಳ್ಳೆ ಪ್ರೀತಿ ಪ್ರೇಮದಲ್ಲಿ ಹೆಂಡತಿ ವಿಚಾರವಾಗಿ ನೋಡ್ತಾ ಇದ್ದೀರಿ, ಅವ್ರ ಮನೆಯವ್ರ ಕಡೆಯಿಂದನೂ ಕೂಡ ನಿಮಗೆ ನೋವು ಉಂಟಾಗಿದೆ ಅಂತ ಹೇಳಬಹುದು. ಒಂದಷ್ಟು ನಿಮ್ಮ ಪರ್ಸನ್ ಕೂಡ ಮೈಂಡು ತುಂಬ ಚಂಚಲ ಇರುವಂಥ ಮನಸ್ಸುಳ್ಳವರು ಅಂತಲೂ ತೋರಿಸ್ತಾ ಇದೆ. ಸೊ ಇಲ್ಲಿ ಏರೋಫೆಂಟ್ ಬಂದಿರೋದ್ರಿಂದ ಇಲ್ಲಿ ಗುರುಬಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಗುರುಬಲ ನಾನು ನಿಮ್ಮ ವಿಚಾರದಲ್ಲಿ ಏಪ್ರಿಲ್ ನಂತರ ಒಳ್ಳೆ ಗುರುಬಲ ನೋಡ್ತೀರಿ. ಕಿಂಗ್ ಆಫ್ ಪೆಂಟಿಕಲ್ಸ್ ನಿಮಗೆ ಔಟ್ಕಮ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿದೆ ಅಂತ ಹೇಳಬಹುದು. ಒಳ್ಳೆಯ ಪ್ರಾಸ್ಪರಿಟಿ ಕೊಡುತ್ತೆ. ಲೀಡರ್ಶಿಪ್ ಹೋಗ್ತೀರಿ. ಕೆರಿಯರ್ ವಿಚಾರದಲ್ಲಿ ನೀವೇನಾದರೂ ನೋಡೋದಾದರೆ ಒಂದು ಒಳ್ಳೆ ಲೀಡಿಂಗಲ್ಲಿ ಇರ್ತೀರಿ. ರಿಲೇಷನ್ಶಿಪ್ ವಿಚಾರದಲ್ಲಿ ನೀವು ನೋಡೋದಾದರೆ ಹೊಸ ಪ್ರೇಮಿ, ಹೊಸ ಪ್ರೀತಿ, ಆ ವಿಚಾರವಾಗಿಯೂ ಕೂಡ ನೀವು ಕೇಳ್ಕೊಂಡಿರುವಂತಹ ವ್ಯಕ್ತಿ ನಿಮ್ಗೆ ಸಿಗುವ ಸಾಧ್ಯತೆ ಇದೆ. ಹಾಗೆ ಹಣದ ವಿಚಾರದಲ್ಲಿ ಏನಾದರೂ ಎದುರು ನೋಡ್ತಾ ಇದ್ರೆ ನೆಕ್ಸ್ಟ್ ಇಯರ್ ಹೋಗ್ತಾ ಏಪ್ರಿಲ್ ನಂತರ ನಿಮಗೆ ತುಂಬಾ ಚೆನ್ನಾಗಿದೆ. ಹಣದ ವಿಚಾರದಲ್ಲಿ ಅಂಥ ಪ್ರಾಬ್ಲಮ್ ಏನು ಅನುಭವಿಸಲ್ಲ ನೀವು. ಕೆರಿಯರ್ ವಿಚಾರವಾಗ್ಲೂ ಒಂದು ಸ್ಟೇಬಲ್ ಆಗಿ ಒಂದು ಲೀಡರ್ ರೀತಿ ಇರುವಂಥ ಕೆರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ರಿಲೇಷನ್ಶಿಪ್ಗಳಲ್ಲಾಗಿರಬಹುದು, ಮದುವೆ ವಿಚಾರಗಳಲ್ಲಾಗಿರಬಹುದು, ನೀವೇನಾದರೂ ಎದುರು ನೋಡ್ತಾ ಇದ್ರೆ ಅದು ಕೂಡ ಏಪ್ರಿಲ್ ನಂತರ ಆಗಸ್ಟಲ್ಲೆಲ್ಲ ತುಂಬ ಸರಿ ಹೋಗುತ್ತೆ ಅಂತಲೇ ತೋರಿಸ್ತಾ ಇದೆ. ಏಕೆಂದರೆ ಇಲ್ಲಿ ಗುರುಬಲ ಇದೆ. ಆದಷ್ಟು ಈ ರೀಡಿಂಗ್ಸ್ನ ಯಾರು ನೋಡ್ತಾ ಇದ್ರಿ ಆದಷ್ಟು ಸಾಯಿಬಾಬಾನ ಆರಾಧನೆ ಮಾಡೋದಿರಬಹುದು, ರಾಯರ್ನ ಆರಾಧನೆ ಮಾಡೋದಿರಬಹುದು, ಗುರುನ
ಗುರುಗಳನ್ನ ಆರಾಧನೆ ಮಾಡೋದು, ದತ್ತ ಗುರುನ ಆರಾಧನೆ ಮಾಡೋದಾಗಿರ್ಬಹುದು, ಮಂತ್ರಗಳನ್ನ ಹೇಳ್ಕೊಳ್ಳೋದಾಗಿರ್ಬಹುದು, ರಾಯರ ಮಠಕ್ಕೆ ಹೋಗೋದಾಗಿರ್ಬಹುದು, ಈ ಥರದ್ದೆಲ್ಲ ಮಾಡ್ಕೊಂಡು ಬರೋದ್ರಿಂದ ನೀವೀಗೇನು ನೋವನ್ನ ತಗೊಂಡು 24 ಹೋಗ್ತಾ ಇದ್ರಿ, ಅದರಿಂದ ನೀವು ಬಚಾವ್ ಆಗ್ಬಹುದು. ಅಷ್ಟು ಚೆನ್ನಾಗಿದೆ. ಯಾಕೆಂದ್ರೆ ಎಲ್ಲಾನು ವೀಲ್ ಆಫ್ ಫಾರ್ಚೂನ್ ನಂತರ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವು ಸಂಬಂಧಗಳು, ಹಳೆ ಸಂಬಂಧಗಳು ಮತ್ತೆ ವಾಪಸ್ ಬಂದು ನಿಮ್ಮನ್ನು ಕನ್ಫ್ಯೂಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇರುತ್ತೆ. ಬಿಟ್ಟು ಹೋಗಿರುವಂಥ ಹಳೆ ಸಂಬಂಧಗಳು ನಿಮ್ಮನ್ನು ಕನ್ಫ್ಯೂಷನ್ ಮಾಡೋದಕ್ಕೂ ಶುರು ಮಾಡ್ತಾ ಇರುತ್ತೆ. ಹಾಗಾಗಿ ಒಂದಷ್ಟು ಗುರುಬಲ ಹೆಚ್ಚಿಸ್ಕೊಳ್ಬೇಕು ಅಂದರೆ ಆದಷ್ಟು ಗುರುವಿನ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನ ತೆಗಿತಾ ಇದ್ದೀನಿ. ಪ್ರಕೃತಿ ನಿಮಗೆ ಏನೆಲ್ಲ ಕೊಡೋದಕ್ಕೆ ಬಯಸ್ತಾ ಇದೆ, ಏನೆಲ್ಲ ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ನೋಡ್ತೀರಿ ನೀವು ಚೇಂಜಸ್ ಅಂತ ಹೇಳಿ. ನೀಡಲ್ ಆ್ಯಂಡ್ ಥ್ರೆಡ್ ಬರ್ತಾ ಇದೆ. ಎ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಒಂದು ಕೋರಿಕೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಿ 2025 ಆ ಕೋರಿಕೆ ತುಂಬ ಆಳವಾಗಿ ನೀವು ಇಷ್ಟು ದಿವಸ ಬೇಡ್ಕೊಂಡಿದ್ರಿ, ಅದು 2025 ಆಗತ್ತೆ ಅಂತ ಹೇಳಿ ನೀವು ನಂಬುವ ದೈವ ಆಗಿರಬಹುದು, ಪ್ರಕೃತಿ ಆಗಿರಬಹುದು, ನಿಮ್ಮ ಕಡೆ ಸಪೋರ್ಟ್ ಮಾಡ್ತಾ ಇದೆ. ಆ ಒಂದು ವಿಶ್ ಆಗತ್ತೆ ಅಂತ. ಯಾವ ವಿಶ್ ನೀವು ತುಂಬಾನೇ ಹೇಳ್ಕೊಳ್ತಾ ಇದ್ರಿ, ಯಾವ ವಿಚಾರ ನೀವು ತುಂಬಾನೇ ಆಗಬೇಕು ಅಂದ್ಕೊಂಡಿದ್ರಿ 2025 ಆಗತ್ತೆ ಅಂತ ತೋರಿಸ್ತಾ ಇದೆ. ಫೇರ್ ಮ್ಯಾನ್ ತೋರಿಸ್ತಾ ಇದೆ. ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಎ ಮ್ಯಾನ್ ವಿತ್ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್. ಒಂದು ಫೇರ್ ಮ್ಯಾನ್, ಅದ್ಭುತವಾಗಿ ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ಜೊತೆಗೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಳ್ಳುವಂಥ, ಯಾರೆಲ್ಲ ಸಿಂಗಲ್ಸ್ ಇದ್ದೀರಿ ಅವ್ರಿಗಿದು ಅನ್ವಯ ಆಗ್ಬೋದು, ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಿ ಅವ್ರಿಗೂ ಕೂಡ ಅನ್ವಯ ಆಗ್ಬೋದು. ಹೆಣ್ಮಕ್ಳಲ್ಲಿ ಆ ಮ್ಯಾನ್ ಅಂದರೆ ಆ ವ್ಯಕ್ತಿಗೆ ಒಂದಷ್ಟು ಗ್ರೇ ಹೇರ್ಸ್ ಅಂತ ಹೇಳಿದ್ರೆ ಕಾಫಿ ಹೇರ್ಸ್ಗಳು, ತಲೆ ಕೂದಲು ಇರುವಂಥ, ಮೈಕಟ್ಟಿರುವಂತಹ ಬಿಳಿ ಬಣ್ಣದ ಹುಡುಗನಾಗಿರ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಫೇರ್ ಮ್ಯಾನ್ ಅಂದರೆ ತುಂಬ ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ನ ಮುಂದುವರಿಸ್ತೀರಿ, ಹೊಸ ವ್ಯಕ್ತಿ ಎಂಟ್ರಿ ಕೊಡೋದ್ರಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ಟ್ಯಾಂಕರ್ಡ್ ಬರ್ತಾ ಇದೆ. ಸೆಲೆಬ್ರೇಷನ್, ಫನ್, ಎಂಜಾಯ್ಮೆಂಟ್ ಬರ್ತಾ ಇದೆ. ಅಂದರೆ ಈ ವರ್ಷದಲ್ಲಿ ಹತ್ರದಲ್ಲೇ ಒಂದಷ್ಟು ಸೆಲೆಬ್ರೇಷನ್ ನಿಮಗೋಸ್ಕರ ಕಾದಿದೆ, ಫನ್ ಇದೆ, ಎಂಜಾಯ್ಮೆಂಟ್ ಇದೆ. 2025 ಅದ್ಭುತ. ಏಪ್ರಿಲ್ ನಂತರ ಅಂತೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಅದರಲ್ಲೂ ಈ ಥರ ಕಾರ್ಡ್ಸ್ಗಳು ಬಂದಿದೆ. ಒಂದು ಒಳ್ಳೆ ಎಂಜಾಯ್ಮೆಂಟಲ್ಲಿ ನೀವು ಹೋಗ್ಬಿಡ್ತೀರಿ ಅಂತ ತೋರಿಸ್ತಾ ಇದೆ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೂ. ಫೇರ್ ವುಮೆನ್. ಇನ್ನು ಗಂಡು ಮಕ್ಳ ವಿಚಾರದಲ್ಲಿ ಬರೋದಾದ್ರೆ ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿ ಹೇಳುತ್ತೆ ರೀಡಿಂಗ್ಸಲ್ಲಿ ಅಂದರೆ, ಗಂಡು ಮಕ್ಳು ಯಾರೆಲ್ಲ ಸಿಂಗಲ್ಸ್ ಇದ್ದೀರಿ, ರಿಲೇಷನ್ಶಿಪ್ಗೋಸ್ಕರ ವೇಟ್ ಮಾಡ್ತಿದ್ರಿ, ಮದುವೆಗೋಸ್ಕರ ವೇಟ್ ಮಾಡ್ತಿದ್ರಿ ಅಂಥವ್ರಿಗೂ ಅಷ್ಟೇ ಫೇರ್ ವುಮೆನ್ ತುಂಬ ಚೆನ್ನಾಗಿರುವಂಥ ಆಕೆ. ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಎ ವುಮೆನ್ ವಿತ್ ಬ್ಲಾಂಡ್, ಗ್ರೇ ಹೇರ್ ಆರ್ ವೈಟ್ ಹೇರ್. ಒಂದಷ್ಟು ಬಿಳಿ ಕೂದಲಾಗಿರಬಹುದು, ಒಂದಷ್ಟು ಗ್ರೇ ಹೇರ್, ಕಾಫಿ ಬಣ್ಣದ ತಲೆ ಕೂದಲಿರುವಂಥವಳು. ಕೆಂದ ಕೂದಲು ಅಂತ ಹೇಳ್ತೀವಲ್ಲ, ಅದು ಕೆಂಚು ಕೂದಲು ಅಂತ ಹೇಳ್ತೀವಲ್ಲ, ಆ ಥರ ಅಂಥ ಹುಡುಗಿಯೊಟ್ಟಿಗೆ ನಿಮಗೆ ರಿಲೇಷನ್ಶಿಪ್ ಬೆಳೆಯೋದಕ್ಕೆ ಶುರುವಾಗತ್ತೆ ಅಂತ ತೋರಿಸ್ತಾ ಇದೆ. ಗೋಲ್ಡ್ ಫಿಶ್ ಬರ್ತಾ ಇದೆ. ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆರ್ ಸ್ಪಿರಿಚುವಲ್ ಗ್ರೋತ್. ನೋಡಿ, ಮೆಟೀರಿಯಲ್ ವೆಲ್ತ್ ಅಂದರೆ ಯಾವೆಲ್ಲ ವಸ್ತುಗಳನ್ನ ನೀವು ತಗೊಳ್ಬೇಕು ಅಂದ್ಕೊಂಡಿದ್ರಿ 2025 ನೀವು ತಗೊಳ್ತೀರಿ. ಸ್ಪಿರಿಚುವಲ್ ಗ್ರೋತ್ ಕೂಡ, ದೈವಿಕ ಬೆಳವಣಿಗೆ ಕೂಡ ನೀವು ಬೆಳೆಸ್ಕೊಳ್ತೀರಿ. ಭಗವಂತನಲ್ಲಿ ದೈವಿಕವಾಗಿ ದೇವಸ್ಥಾನಗಳಿಗೆ ಹೋಗೋದು, ಒಂದಷ್ಟು ನೀವು ಈ ಥರದ್ದು ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿ ನಂಗೆ ತೋರಿಸ್ತಾ ಇದೆ. ನಾನು ಇನ್ನೊಂದು ಸಲ ಹೇಳ್ತೀನಿ, ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಗುರುನ ನೀವು ಆರಾಧನೆ ಮಾಡಿ. ಗುರುನ ಆರಾಧನೆ ಮಾಡಿದರೆ ನೀವು ಅಂದ್ಕೊಂಡಿರೋ ಕೆಲಸಗಳು ನೀವು ಅಂದ್ಕೊಂಡೇ ಇರೋ ರೀತಿನೇ ಆಗೋಗುತ್ತೆ ಅಂತ ಹೇಳಬಹುದು. ಸೊ ನಾನು ಕೂಡ ಗುರುವಿನ ಆರಾಧಿಕಿನೇ, ರಾಯರ ಆರಾಧಕಿನೇ. ಕೆಲವರೆಲ್ಲ ತುಂಬ ಆರಾಧನೆ ಮಾಡ್ತಾರೆ, ಬಟ್ ಆದರೆ ನಾನು ನನ್ನ ಮನಸ್ಸಿನಲ್ಲೇ ತುಂಬ ಆರಾಧನೆ ಮಾಡ್ತೀನಿ. ಸೊ ನೀವು ಕೂಡ ರಾಯರ ಮಠಕ್ಕೆ ಹೋಗೋದಾಗಿರಬಹುದು, ರಾಯರಿಗೆ ಒಂದಷ್ಟು ಏನಾದರೂ ಸಂಕಲ್ಪ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಳ್ತಾ ಬಂದರೆ ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. 2025 ಏನೆಲ್ಲ ಎದುರಾಗ್ತಾ ಇದೆ, ಹೇಗಿದೆ 2025? ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆ ಇದೆ ಅಂತ ಹೇಳಿ, ನೀವು ನಂಬುವ ದೈವ ಆಗಿರಬಹುದು, ಪ್ರಕೃತಿ ಆಗಿರಬಹುದು, ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ಟ್ಯಾರೋ ರೀಡಿಂಗ್ ಹೇಳುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ.
ಓಕೆ. ಓ ಓ ವಾವ್. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ಯಾರೆಲ್ಲ ಮದುವೆ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾ ಇದ್ರಿ, ತುಂಬಾನೇ ಅದ್ಭುತವಾಗಿದೆ, ತುಂಬಾನೇ ಅದ್ಭುತವಾಗಿದೆ. ಈ ಇಯರ್ ಕಳೀತಾ ಇದ್ದ ಹಾಗೇನೆ ಜನವರಿ, ಫೆಬ್ರವರಿ, ಮಾರ್ಚ್ ಒಳಗಡೆನೆ ಮದುವೆ ವಿಚಾರಕ್ಕೆ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮದುವೆ ಫಿಕ್ಸ್ ಆಗತ್ತೆ ಅಂತ. ಸಂಬಂಧಗಳ ತುಂಬಾ ಹಾಳಾಗಿ ಸಂಬಂಧಗಳು ದೊಡ್ಡ ಬ್ರೇಕ್ ತಗೊಂಡು 2025 ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಳೆ ಸಂಬಂಧ ಕೂಡ ಸರಿ ಹೋಗುವ ಸಾಧ್ಯತೆ ಇದೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು. ಆ ಹಳೆ ಸಂಬಂಧನೇ ನೀವು ಸರಿ ಮಾಡ್ಕೊಂಡಿರ್ತೀರೋ ಅಥವಾ ಬೇಡ ಅಂತ ಹೇಳಿ ಸೈಲೆಂಟ್ ಆಗಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಯಾಕೆಂದ್ರೆ ಕೆಲವ್ರ ಲೈಫಲ್ಲಿ ಹಳೆ ಸಂಬಂಧ ಏನಾಗಿತ್ತು ಗೊತ್ತಾ, ತುಂಬಾ ನೋವು ಕೊಟ್ಟಿತ್ತು. ಮತ್ತೆ ಆ ಹಳೆ ಸಂಬಂಧ ಬಂದು ಹೋಗಿ ನೋವು ಕೊಡುವ ಸಾಧ್ಯತೆನೂ ಜಾಸ್ತಿ ಇದೆ. ಬರುವ ಸಾಧ್ಯತೆನೂ ಅಷ್ಟೇ ಸ್ಟ್ರಾಂಗ್ ಆಗಿದೆ, ಹೋಗುವ ಸಾಧ್ಯತೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮತ್ತು ನೀವೇನೋ ಕೊರಗಬೇಕಾಗತ್ತೆ, ಕೆಲವು ದಿನಗಳು ನೀವು ಮತ್ತೆ ಕೊರಗಬೇಕಾಗತ್ತೆ, ಕೊರಗ್ತಾನೇ ಇರ್ಬೇಕಾಗತ್ತೆ. ಅಲ್ಲ, ಕೆಲವು ದಿನಗಳು ಕೊರಗುವಂತ ಸಮಯ ತಂದು ಬಿಡ್ತಾರೆ. ಹಳೆ ಸಂಬಂಧ ತುಂಬಾ ಸರಿ ಹೋಗುತ್ತೆ. ಮದುವೆ ವಿಚಾರದಲ್ಲಿ ಏನಾದ್ರು ನೋಡಿದ್ರೆ ಅದು ಕೂಡ ಸರಿ ಹೋಗುತ್ತೆ. ಕೆಲಸದ ವಿಚಾರವಾಗಿ ಇನ್ನೂ ಏನಾದ್ರು ನೋಡ್ತಾ ಇದ್ರೆ ತುಂಬಾ ಶ್ರಮ ಪಟ್ಟಿದ್ದೀರಿ, ತುಂಬಾ ಶ್ರಮ ಪಡ್ತಾ ಇದ್ದೀರಿ. ಆ ಕೆಲಸಗಳು ಆಗುವ ಸಾಧ್ಯತೆ ಇದೆ. ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಕೂಡ ನೀವು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಇನ್ನು ಯಾರೆಲ್ಲ ಹೊಸ್ದಾಗಿ ಮದುವೆ ಆಗಿದ್ದೀರಲ್ಲ ಅವ್ರಿಗೆ ಒಳ್ಳೆ ಸುದ್ದಿ ಏನಂತ ಹೇಳಿದ್ರೆ, ಪ್ರೆಗ್ನೆನ್ಸಿ 2025 ಅಲ್ಲಿ ಪ್ರೆಗ್ನೆಂಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ, ಕನ್ಸೀವ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಖಂಡಿತವಾಗ್ಲೂ 2025 ತುಂಬ ಅದ್ಭುತವಾದ ವರ್ಷ. ಈ ವರ್ಷದಲ್ಲಿ ನೀವು ಮಗುನೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಕೂಡ ಎಸ್ ಆಗತ್ತೆ ಅಂತಾನೆ ಬರ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ನಾನು ಹಂಗಾಗಿದೆ, ನಾನು ಹಿಂಗಾಗಿದೆ, ಏನೇನೋ ಹೇಳ್ತಾ ಇರ್ಬೋದು. 2025 ಅಲ್ಲಿ ಕೆಲವ್ರ ಲೈಫಲ್ಲಿ ಆಗುವ ಸಾಧ್ಯತೆ ತುಂಬಾನೇ ಡಾರ್ಕ್ ಆಗಿ ತೋರಿಸೋ ಸಾಧ್ಯತೆ ಇದೆ. ಇನ್ನು ಕೆಲಸದ ವಿಚಾರವಾಗಿ ಅಲ್ಲಿ ನೀವು ತುಂಬಾ ಕೆಲಸ ಚೆನ್ನಾಗೇ ಮಾಡ್ತಿದ್ದೀರಿ, ಆ ಕೆಲಸಕ್ಕೆ ತಕ್ಕಂಥ ಫಲಗಳು ಸಿಗ್ತಾ ಇಲ್ಲ. ಇದರಿಂದ ಒಂದಷ್ಟು ನೋವಾಗುವ ಸಾಧ್ಯತೆ ಇದೆ. ಯಾವಾಗ? ಆಗಸ್ಟ್ ತಿಂಗಳಲ್ಲಿ. ಸೊ ಇನ್ನು ಕೆಲವ್ರ ಲೈಫಲ್ಲಿ ಕೆಲವೊಬ್ರು ಬರ್ತಾರೆ, ಎಂಟ್ರಿ ಕೊಡ್ತಾರೆ. ಸಿಂಗಲ್ಸ್ ಇರೋರ ಲೈಫಲ್ಲಿ, ಕೆಲವ್ರ ಲೈಫಲ್ಲಿ ತುಂಬಾ ಸಿಂಗಲ್ಸ್ ಇರೋರ ಲೈಫಲ್ಲಿ ಎಂಟ್ರಿ ಕೊಟ್ರು ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವ್ರ ಲೈಫಲ್ಲಿ ಫ್ಲರ್ಟ್ ಮಾಡೋಕ್ಕೆ ಅಂತಾನೆ ಬರ್ತಾರೆ. ಅದನ್ನು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಯಾರೆಲ್ಲ ಹಣ ಹೂಡಿಕೆ ಮಾಡಿ ದುಡ್ಡನ್ನೇನಾದರೂ ಈ ವರ್ಷ ಕೂಡಿಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ದುಡ್ಡು ಇಡ್ತೀರಿ. ಅದರಲ್ಲೂ ಆಗಸ್ಟಿಂದ ನವೆಂಬರ್ ಒಳಗಡೆ ಅಂತೂ ಸಾಕಷ್ಟು ಈ ಸೆಕೆಂಡ್ ಕಾರ್ಡ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರಲ್ವಾ, ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ವಾ, ಸೆಕೆಂಡ್ ಕಾರ್ಡ್ ಇರೋರು ಸೆಲೆಕ್ಟ್ ಮಾಡಿರೋರು ದುಡ್ಡು ಕೂಡಿಡ್ತೀರಿ, ಹಣ ಹೂಡಿಕೆ ಮಾಡ್ತೀರಿ, ಒಳ್ಳೆ ಸೇವಿಂಗ್ಸ್ ಮಾಡ್ತೀರಿ. ಇಷ್ಟು ದಿವಸ ತುಂಬ ಯಾಮಾರ್ತಾ ಇದ್ರಿ, ಹಳೆ ವಿಚಾರದಲ್ಲಿ ತುಂಬ ಯಾಮಾರ್ತಾ ಇದ್ರಿ, ದುಡ್ಡು ಸುಮ್ಮನೆ ಪೋಲ್ ಮಾಡ್ತಾ ಇದ್ರಿ. ಈಗ ಎಲ್ಲರ ಗುಣಗಳು ನಿಮಗೆ ಗೊತ್ತಾಗಿದೆ, ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಸೊ ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಗೆ ಎಲ್ಲರನ್ನೂ ಡೀಲ್ ಮಾಡುವ ಶಕ್ತಿ, ಕೆಪಾಸಿಟಿ ಕೊಡ್ತಾರೆ. ಇಷ್ಟು ದಿವಸ ಮಾಡಿದ ತಪ್ಪೇನು ಅಂತ ಹೇಳಿದ್ರೆ, ಯಾರನ್ನ ಯಾವ ರೀತಿ ಮಾತಾಡಬೇಕು, ಯಾವ ಸಂಬಂಧನ ಯಾವ ರೀತಿ ತಗೊಂಡು ಹೋಗಬೇಕು, ಪಟ್ ಅಂತ ಕಡಿಸ್ಕೊಳ್ಬಿಡ್ತಿದ್ರಿ ಎಲ್ಲ ಸಂಬಂಧನ. ಸೊ ಈಗ ಯಾರನ್ನ ಯಾವ ರೀತಿ ಇಡಬೇಕು, ಶತ್ರುನ ಯಾವ ರೀತಿ ಇಟ್ಕೊಳ್ಬೇಕು, ಮಿತ್ರರನ್ನ ಯಾವ ರೀತಿ ಇಟ್ಕೊಳ್ಬೇಕು, ನಮ್ಮನ್ನ ಕೆಡುಕು ಮಾಡ್ತಿರೋರು ಯಾರು, ಒಳಿತು ಮಾಡ್ತಿರೋರು ಯಾರು, ಇದೆಲ್ಲ ನಿಮಗೆ ಈ ಇಯರ್ ಪಾಠ ಕಲಿಸ್ಬಿಟ್ಟಿದೆ. 2025 ಅಲ್ಲಿ ಅದ್ಭುತವಾಗೇ ಇದೆ. ಒಂದಷ್ಟು ಕನ್ಫ್ಯೂಷನ್ಸ್ಗಳು ಬರ್ತಾ ಇರತ್ತೆ, ಒಂದಷ್ಟು ಹಳೆ ನೆನಪುಗಳು ಎಲ್ಲೋ ಕಾಡಕ್ಕೆ ಶುರು ಆಗುತ್ತೆ. ಬಟ್ ಹೊಸದಾಗಿ ಮದುವೆ ಆಗಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ಆ ಥರದ್ದು ಆಪರ್ಚುನಿಟೀಸ್ ಇದೆ. ರಿಲೇಷನ್ಶಿಪ್ಪಲ್ಲಿ ಏನಾದರೂ ನನಗೆ ಒಂದು ಭಾಳ ಸಂಗಾತಿ ಬೇಕು, ನಾನೊಂದು ಒಂಟಿ ಅಂದ್ಕೊಂಡು ಫೀಲ್ ಆಗಿರೋರು ಏನಾದ್ರು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಸೋಲ್ಮೇಟ್ ಇರುವಂತಹ ವ್ಯಕ್ತಿನೇ ನೀವು ನಿಮ್ಮ ಲೈಫಲ್ಲಿ ಎದುರು ನೋಡ್ಬೋದು ಅಂತ ಹೇಳಿ ನಾನು ಹೇಳಬಲ್ಲೆ. ಇನ್ನು ಕೆಲವ್ರ ಲೈಫಲ್ಲ, ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂಥವ್ರ ಲೈಫಲ್ಲಿ ಖಂಡಿತವಾಗ್ಲೂ ಫ್ರೆಂಡ್ಸ್ ನಡುವೆ ಗಲಾಟೆ ತಂದಿಡೋದು, ಗಂಡ ಹೆಂಡತಿ ನಡುವೆ ಗಲಾಟೆ ತಂದಿಡೋದು, ರಿಲೇಷನ್ಶಿಪ್ಪಲ್ಲಿ ಗಲಾಟೆ ತಂದಿಡೋದು, ಲವ್ ಅಲ್ಲಿ ಗಲಾಟೆ ತಂದಿಡೋದು, ಮಧ್ಯದಲ್ಲಿರೋರು ಮಜಾ ತಗೊಳ್ಳೋದು, ಮಧ್ಯದಲ್ಲಿರೋರಿಗೆ
ಒಂದು ದಾರಿ ನೀವು ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಇದೆ. ಯಾರ ಮಾತು ಕೂಡ ತುಂಬ ಈಸಿಯಾಗಿ ಕೇಳಬೇಡಿ. ಒಂದಷ್ಟು ಮೆಡಿಟೇಷನ್ ಕಡೆ, ಒಂದಷ್ಟು ಆಧ್ಯಾತ್ಮದ ಕಡೆ ಗಮನ ತೋರಿಸಿ. ನಿಮಗೆ ತುಂಬಾ ಚೆನ್ನಾಗಿ ಬಂದುಬಿಡಿದೆ. ಈ ರೀಡಿಂಗ್ ಅಂತೂ ಅದ್ಭುತವಾಗಿದೆ. ಸೊ ನೋಡೋಣ ಟೀ ಲೀಫ್ ಮೆಸೇಜ್ ಎಲ್ಲ ಏನು ಹೇಳ್ತಾ ಇದೆ ಅಂತ ಹೇಳಿ. ಕನ್ಫ್ಯೂಷನ್ ಮಾಡ್ಕೊಳ್ತೀರಿ ಕೆಲಸದ ವಿಚಾರವಾಗಿ. ಆ ಕನ್ಫ್ಯೂಷನ್ನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಕನ್ಫ್ಯೂಷನ್ ಬೇಡ, ಕೆಲಸದಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಒಂದಷ್ಟು ನಿಮ್ಮನ್ನು ದಾರಿ ತಪ್ಪಿಸುವಂಥ ಜನಗಳು ಎದುರಾಗ್ತಾರೆ, ಅದರಲ್ಲೂ ಕೂಡ ನೀವು ಯಾಮಾರದೆ ಇರಿ ಅಂತ ಹೇಳ್ಬೋದು. ಸೊ ನಿಮಗೆ ಪ್ರಕೃತಿ ಏನೆಲ್ಲ ಮೆಸೇಜ್ ಕೊಡ್ತಾ ಇದೆ, ವಿಶ್ವ ಏನೆಲ್ಲ ಹೇಳ್ತಾ ಇದೆ, ನಿಮಗೆ ಏನೇನು ನೆಕ್ಸ್ಟ್ ಇಯರಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದೆ ಅಂದರೆ, ಏನು ಬರ್ತಾ ಇದೆ, ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್. ದಯವಿಟ್ಟು ನೀವು ಯಾರ್ಯಾರೆಲ್ಲ ಯಾವುದೋ ಒಂದು ಡಿಪ್ರೆಷನ್ನೋ ಅಳುನೋ ಅದು ಇದು ಯಾರೋ ಬಿಟ್ಟು ಹೋದ್ರು ಅಂತೇಳಿ ಆ ವ್ಯಕ್ತಿಗಳೆಲ್ಲ ಮತ್ತೆ 2025 ನಿಮ್ಮನ್ನು ಮೀಟ್ ಆಗ್ತಾರೆ, ಬಂದೇ ಬರ್ತಾರೆ. ಅದರಲ್ಲೂ ಮಾರ್ಚ್ ತಿಂಗಳಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಿಮಗೆ ಅವ್ರನ್ನ ನಂಬಬೇಕೋ ಬೇಡೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ವಿಚಾರ ತಗೊಂಡು, ಯಾಕೆ ಆ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ಈ ವಿಚಾರ ತಗೊಂಡು ನೀವು ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ ಅಂತ ಹೇಳ್ತಾ ಇದೆ ಪ್ರಕೃತಿ ಕೂಡ, ನೀವು ನಂಬುವ ದೈವ ಕೂಡ. ಸೊ ಬ್ಯಾಸ್ಕೆಟ್ ಬರ್ತಾ ಇದೆ, ರಿಕಾಗ್ನೇಷನ್ ರಿವಾರ್ಡ್ ಫಾರ್ ಮೆರಿಟ್ ಅಂತ ಬರ್ತಾ ಇದೆ. ನೀವು ರೆಕಗ್ನೇಷನ್ ಅಂತ ಅಂದರೆ ನಿಮ್ಮನ್ನ ಒಂದಷ್ಟು ಗುರುತಿಸ್ತಾರೆ. ಮೆರಿಟ್ ಅಂದರೆ ರಿವಾರ್ಡ್ ಫ್ರಮ್ ಮೆರಿಟ್, ನೀವು ಮಾಡಿರುವ ಕಷ್ಟಕ್ಕೆ ಫಲ ದೊರಕುವ ಸಮಯ ಹತ್ರದಲ್ಲಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಿಯರ್ ಬಂದಿದೆ ಗುಡ್ ನ್ಯೂಸ್. ಹೇಳಿದೆ ಅಲ್ವಾ ನಾನು, ಎಷ್ಟು ಚೆನ್ನಾಗಿ ಹೇಳಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಈ ಕಾರ್ಡ್ಗಳು ಅಂತ ಹೇಳಿದ್ರೆ, ಸಿಹಿ ಸುದ್ದಿಗಳನ್ನೇ ಕೇಳೋದು ಜಾಸ್ತಿ 2025 ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡಿದಿರಿ, ಬರೀ ಸಿಹಿ ಸುದ್ದಿಗಳೇ ಕೇಳ್ತೀರಿ. ಅಷ್ಟು ಚೆನ್ನಾಗಿ ಬಂದಿದೆ. ಸಂಬಂಧಗಳಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮಗು ವಿಚಾರವಾಗೂ, ಪ್ರೆಗ್ನೆನ್ಸಿ ವಿಚಾರವಾಗೂ ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾಗಿದೆ. ಯಾರೆಲ್ಲ ಯಾವ್ಯಾವ ವ್ಯಕ್ತಿ ಬಿಟ್ಟು ಹೋಗಿದ್ರು ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಎದುರಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಇಗ್ನೋರ್ ನೀವೇ ಮಾಡ್ತೀರಾ ಅಂತಲೂ ಇಲ್ಲಿ ತೋರಿಸೋದಕ್ಕೆ ಶುರು ಆಗಿದೆ. ಸೊ ಗುಡ್ ನ್ಯೂಸ್, ಯಾವುದೋ ಒಂದು ಸಿಹಿ ಸುದ್ದಿನೂ ಕೂಡ ನೀವು ಕೇಳುವ ಸಾಧ್ಯತೆ ಹೆಚ್ಚಿದೆ. ಬೂಟ್ ಬರ್ತಿದೆ, ಇನ್ಕ್ರೀಸ್ ಯುವರ್ ಎಫರ್ಟ್ ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್ಸ್. ನಿಮ್ಮ ಎಫರ್ಟ್ನ ಒಂಚೂರು ಹೆಚ್ಚಿಗೆ ಮಾಡಿ, ನಿಮ್ಮ ಗೋಲ್ಸ್ ಕಡೆ ಗಮನ ಕೊಡಿ. ಎಫರ್ಟ್ ಏನೂ ಹಾಕಲ್ಲ, ನಾನು ಏನೋ ಒಂದು ಗೋಲ್ ಇಟ್ಕೊಂಡು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಅಥವಾ ನಾನು ಏನೋ ಮಾಡಬೇಕು, ನಾನು ಆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಮಾಡಬೇಕು ಅಷ್ಟೇ. ಬಟ್ ಆದರೆ ಆ ಮಾಡೋದಕ್ಕೆ ಮುಂದೆ ಹೋಗ್ಬೇಕು ಅನ್ನೋದು ಯಾವುದು ಅಂತ ಗೊತ್ತಿಲ್ಲ, ಮುಂದೆ ಹೋಗಲ್ಲ, ಸುಮ್ಮನೆ ಮಲಗಬೇಕು. ಯೂಟ್ಯೂಬ್ ಅದು ಇದು ಎಲ್ಲ ನೋಡೋದು. ಯೂಟ್ಯೂಬ್ ನೋಡಿ, ಯಾಕೆಂದರೆ ಯೂಟ್ಯೂಬಲ್ಲಿ ನಾನು ಕೂಡ ಇದ್ದೀನಲ್ಲ, ಯೂಟ್ಯೂಬ್ ನೋಡಿ. ಬಟ್ ಆದರೆ ಅತಿಯಾಗಿ ಬೇಡ, ಆಯಿತಾ? ಒಂದಷ್ಟು ಗೋಲ್ ಕಡೆನೂ ಗಮನ ಕೊಡಿ. ನೀವು ನಿಮ್ಮ ಸಕ್ಸಸ್ಸಿಗೆ ಏನೆಲ್ಲ ಮಾಡಬೇಕು ಆ ಥರದ್ದು ವೀಡಿಯೋಸ್ಗಳು ನೀವು ನೋಡ್ಬೋದು. ಸುಮ್ಮನೆ ಕುತ್ಕೊಂಡ್ಬಿಟ್ಟು ನಾನು ಅದೊಂದು ಗುರಿ ಇಟ್ಟಿದ್ದೀನಿ, ಆ ಗುರಿ ಆಗಬೇಕು ಅಂತ ಹೇಳಿದ್ರೆ ಯಾವುದೂ ಆಗಲ್ಲ. ಖಂಡಿತವಾಗ್ಲೂ ನೀವು ಎಫರ್ಟ್ ಹಾಕಬೇಕಾಗತ್ತೆ. ಇದು ಕೂಡ ನಿಮಗೆ ಯೂನಿವರ್ಸೇ ಹೇಳ್ತಾ ಇದೆ. ಕ್ಲೌಡ್ಸ್ ಬರ್ತಿದೆ, ಟೆಂಪರರಿ ಪ್ರಾಬ್ಲಮ್ಸ್. ಈಗ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಬಂದಿದ್ರೆ, 2025 ಏನಾದರೂ ಪ್ರಾಬ್ಲಮ್ಸ್ ಕಾಣಿಸ್ತು ಅಂದರೆ ಅದೆಲ್ಲನೂ ಟೆಂಪ್ರವರಿನೇ. ಯಾವುದು ಹೆಲ್ತಿಂದ ಹಿಡಿದು ವೆಲ್ತ್ವರೆಗೂ ಯಾವುದು ಟೆಂಪ್ರವರಿ ಪ್ರಾಬ್ಲಮ್ಸ್, ಪರ್ಮನೆಂಟ್ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಟೆಂಪ್ರವರಿ ಪ್ರಾಬ್ಲಮ್ಸೇ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಸೆಕೆಂಡ್ ಕಾರ್ಡ್. ಯಾರೆಲ್ಲ ಸೆಕೆಂಡ್ ಕಾರ್ಡ್ ನೋಡ್ತಾ ಇದ್ರಿ, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನು ನನಗೆ ಇಲ್ಲಿ ವಾಟರ್ ಎಲಿಮೆಂಟ್ಸೇ ಜಾಸ್ತಿ ಕಂಡಿರೋದ್ರಿಂದ ಒಂದಷ್ಟು ಶಿವನ ಆರಾಧನೆ ಮಾಡೋದು ತುಂಬ ಉತ್ತಮ. ಶಿವನ ಆರಾಧನೆ ಮಾಡೋದು ನಿಮಗೆ ಬೇಗನೆ ಫಲ ದೊರಕತ್ತೆ ಅಂತ ಹೇಳಬಹುದು. ಸೊ ಯಾರೆಲ್ಲ ಮೂರನೇ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ಅವರ ರೀಡಿಂಗ್ ಏನಾಗಿದೆ ನೋಡೋಣ. 2025 ಏನೆಲ್ಲ ತಂದು ಕೊಡ್ತಾ ಇದೆ, 2025 ಏನೆಲ್ಲ ಚೇಂಜಸ್ ಕಾಣ್ತಿದ್ದೀರಿ. ಕೆರಿಯರ್ ಇರಬಹುದು, ಮದುವೆ ಆಗಿರಬಹುದು, ಮದುವೆಯ ನಂತರ ಇರಬಹುದು. ಸೊ 2025 ಏನೆಲ್ಲ ಚೇಂಜಸ್ ನಿಮಗೆ ತಂದು ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಓಕೆ ಓಕೆ, ಇಲ್ಲಿ ಹೈ ಪ್ರಿಸ್ಟೆಸ್ ಬರ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ತುಂಬಾ ನೋವಿದೆ.
ದಯವಿಟ್ಟು 2025ಗೆ ತೊಗೊಂಡು ಹೋಗ್ಬೇಡಿ. ಹಣಕಾಸಲ್ಲೂ ತುಂಬ ತೊಂದರೆ ಪಡ್ತಾ ಇದ್ದೀರಿ ಅಂತಲೂ ತೋರಿಸ್ತಾ ಇದೆ ಇಲ್ಲಿ. ಹಣಕಾಸಿನ ವಿಚಾರದಲ್ಲೂ ನಿಮ್ಗೆಲ್ಲಾನು ಗೊತ್ತಿದ್ರೂ ಸೈಲೆಂಟಿಗೆ ಡೀಲ್ ಮಾಡ್ತಾ ಇದ್ದೀರಿ. ಬಟ್ ಆದರೆ ಭಗವಂತನ ದಯೆ ನಿಮ್ಮ ಮೇಲಿದೆ. ಇಷ್ಟು ದಿನ ತುಂಬಾ ನೋವಲ್ಲಿ ಒದ್ದಾಡಿದ್ದೀರಿ. ಬೇರೆಯವರಾಗಿದ್ದರೆ ಕುಗ್ಗಿ ಹೋಗ್ತಾ ಇದ್ರು ಅಥವಾ ಸೈಲೆಂಟಾಗಿ ಒಂದಷ್ಟು ದಿನ ಬ್ರೇಕ್ ತೊಗೊಂಡ್ಬಿಡ್ತಾ ಇದ್ರು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಜೀವನನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಹೋಗಿ ಒಂದು ಡಿಪ್ರೆಷನ್ ಲೆಕ್ಕದಲ್ಲಿ ಕೂತ್ಬಿಡ್ತಿದ್ರು. ನಿಮ್ಗಂಥ ಸಮಸ್ಯೆಗಳು 2024ಅಲ್ಲಿ ತುಂಬಾ ಬೇರೆ ಬೇರೆ ರೀತಿ ಬಂದಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಹಣಕಾಸಲ್ಲೂ ತುಂಬಾ ಇದೆ. ಪ್ರೀತಿ ವಿಚಾರದಲ್ಲೂ ಒಂದಷ್ಟು ಕನ್ಫ್ಯೂಷನ್ನು ಇದೆ. ಇದನ್ನು ತಗೊಂಡು ಮತ್ತೂ ನೀವು 2025 ಹೋಗೋಕ್ಕೆ ರೆಡಿಯಾಗಿದ್ರಿ. ದಯವಿಟ್ಟು ಬಿಟ್ಬಿಡಿ ಇದು ಇಲ್ಲಿಗೇನೆ. ನಿಮಗೆ ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಶಕ್ತಿ ಗೊತ್ತಿದೆ. ಭಗವಂತನ ದಯೆ ಇರೋದಕ್ಕೇನೆ ನೀವು ಇಲ್ಲಿವರೆಗೂ ಬಂದಿದ್ದೀರಿ. ಅಷ್ಟು ನಿಮಗೆ ನೀವು ನಂಬುವ ದೈವ ಯಾವುದಾದ್ರೂ ಆಗಿರಬಹುದು. ನೀವು ನಂಬುವ ದೇವರು ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಇದು ಚಾರಿಯಟ್ ಬಂದಿರೋದ್ರಿಂದ ಲೈಫಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಲ್ಲನೂ ಇದೆ. ನಿಮಗೆ ಹಣಕಾಸು ಬೇಕಾದಷ್ಟು ಬರುವಂಥದ್ದಿದೆ. ನೀವು ಅಂದ್ಕೊಂಡಂಗೆ ಲೈಫ್ ಲೀಡ್ ಮಾಡುವಂಥ ಕೆಪಾಸಿಟಿ ಇದೆ. ಯಾವುದೋ ಒಂದು ಬೇಡದ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತೀರಿ. ಆದ್ರೂ ನಿಮಗೆ ಬಂದಿರೋ ಸಮಸ್ಯೆ ಹೇಗಿದೆ ಅಂತ ಹೇಳಿದ್ರೆ, ಬೇರೆಯವರಾಗಿದ್ದರೆ ಒಂದಷ್ಟು ಬ್ರೇಕ್ ತೊಗೊಳ್ತಾ ಇದ್ರೋ ಏನೋ. ನಾನು ಮೊದಲನೇ ಸಲ ಹೇಳಿದೆ ನಾನು ಫಸ್ಟಿಗೆ ಈ ವರ್ಡ್ನ. ಬಟ್ ನೀವಾಗಿರೋದಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಬಟ್ ಮುಂದುವರ್ಸ್ಕೊಂಡು ಬಂದು ಯಾಕೆ ಸೈಲೆಂಟ್ ಆಗ್ತೀರಿ? ಯಾಕೆ ಕನ್ಫ್ಯೂಷನ್ಗೊಳಗಾಗ್ತೀರಿ? ಚಾರಿಯಟ್ ಬಂದಿರೋದ್ರಿಂದ ಗೆಲುವು ನಿಮ್ಮ ಕಡೆನೇ. ಈ ವರ್ಷ ಯಾವುದೇ ವಿಚಾರದಲ್ಲಿ ಇರಲಿ, ಯಾವುದೇ ಕಳಂಕಗಳನ್ನ ನೀವು ಹೊತ್ತಿರಲಿ, ನಿಮ್ಮ ಬಗ್ಗೆ ನೀವು ಯಾರಿಗೂ ಹೇಳ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ. ನೀವೇನು ಅನ್ನೋಂಥ ತೋರಿಸುವಂಥ ವರ್ಷ 2025. ಯಾರೇ ಆಗಿರಲಿ, ಅದು ದೊಡ್ಡವರಿಂದ ಚಿಕ್ಕವ್ರವರೆಗೂ ಅಷ್ಟೇ. ಕಳಂಕಗಳನ್ನ ಹೊರಿಸಿದ್ರೆ, ತಪ್ಪು ಅಪವಾದಗಳನ್ನ ಮಾಡಿದರೆ ಅದೆಲ್ಲನೂ ರಿಮೂವ್ ಆಗತ್ತೆ. ಕೆಲವು ನಿಮ್ಮನ್ನು ಕಾಲೆಳೆಯುವಂಥ ಜನ ನಿಮ್ಮನ್ನು ಕನ್ಫ್ಯೂಷನಿಗೆ ತಂದಿಡ್ತಾರೆ. ಮುಂದೂ ಬರ್ತಾರೆ ಅಂಥ ಜನಗಳು. ಕನ್ಫ್ಯೂಷನ್ಗೆ ಒಳಗಾಗಬೇಡಿ. ಇಲ್ಲಿ ನನಗೆ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಮಿಂದ ನಿಮಗೆ ಯಾವ ವ್ಯಕ್ತಿಯಿಂದ ತುಂಬ ತೊಂದರೆ ಆಗ್ತಾ ಇದೆ, ಯಾವ ವ್ಯಕ್ತಿಯಿಂದ ನಿಮಗೆ ತುಂಬ ಇರಿಟೇಟ್ ಆಗ್ತಾ ಇದೆ, ಅದು ವ್ಯಕ್ತಿ, ಶತ್ರು, ಮಿತ್ರರಿಂದ, ಬ್ಯಾಕ್ ಸ್ಟ್ಯಾಬರಿಂದ, ಬೆನ್ನ ಹಿಂದೆ ಚೂರಿ ಹಾಕೋರಿಂದ ಪ್ರಕೃತಿನೇ ಕಟ್ ಆಫ್ ಮಾಡಿ ಬಿಸಾಕುತ್ತೆ. ನೀವು ನಂಬುವ ದೈವ ಆಗಿರಬಹುದು, ಪ್ರಕೃತಿ, ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟು ಇಂಥ ವ್ಯಕ್ತಿಗಳನ್ನ ತೆಗೆದು ಹೋಗಾಸತ್ತೆ ಅಂತಲೇ ಹೇಳ್ಬೋದು. ಇನ್ನು ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮದುವೆ ವಿಚಾರದಲ್ಲೂ ಅಷ್ಟೇ ಸಿಹಿ ಸುದ್ದಿಗಳೇ ಕೇಳ್ತೀರಿ. ಎಲ್ಲಾನು ಈ ರೀಡಿಂಗಲ್ಲಿ ಯಾರು ನೋಡಿದಿರಿ, ಸೋಲ್ಮೇಟ್ಸ್ಗಳನ್ನೇ ಮೀಟ್ ಆಗ್ತೀರಿ. ಕೊನೆವರೆಗೂ ಇರುವಂತಹ ಸಂಬಂಧಗಳನ್ನೇ ನೀವು ಮೀಟ್ ಆಗ್ತೀರಿ ಅಂತಲೇ ತೋರಿಸುತ್ತೆ ನನಗೆ ಇಲ್ಲಿ ಟ್ವಿನ್ ಫ್ಲೇಮ್ನೇ. ಸೊ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡುವಂಥ ಅವರು ನಿಮ್ಮ ಎದುರಾಗಬಹುದು. ಕೆಲಸದ ವಿಚಾರಗಳಲ್ಲಿ ಒಂದಷ್ಟು ಕನ್ಫ್ಯೂಷನ್ಗೀಡಾಗಬಹುದು. ಬಟ್ ಆದರೆ ನೀವು ಕಂಪ್ಲೀಟ್ ಮಾಡ್ತೀರಿ. ನೀವೇನು ಅಂದ್ಕೊಂಡಿದ್ದೀರಿ, ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನು ಕಂಪ್ಲೀಟ್ ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಒಂದಷ್ಟು ನಿಮಗೆ ಮೇವರೆಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಹಣಕಾಸಿನವರೆಗೂ ವಿಚಾರದಲ್ಲಿ. ಸೊ ಅದನ್ನು ಕಂಟ್ರೋಲಿಗೆ ತರೋದು ಹೇಗೆ ಅಂತ ನೋಡೋದಾದರೆ, ಆದಷ್ಟು ಈ ದೇವಿ ಆರಾಧನೆ ಮಾಡೋದಾಗಿರಬಹುದು, ನವದುರ್ಗಿಯರನ್ನ ಆರಾಧನೆ ಮಾಡೋದು. ನವದುರ್ಗಿಯರಲ್ಲಿ ಯಾರಾದರೂ ಆಗಿರಲಿ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಗೌರಿ, ದುರ್ಗೆ, ಕಾಳಿ, ಯಾವುದೇ ದೇವಿನ ಆರಾಧನೆ ಮಾಡೋದ್ರಿಂದ ಒಂದಷ್ಟು ನಿಮಗೆ ಈ ವಿಚಾರದಿಂದ ಕಂಟ್ರೋಲಿಗೆ ತರೋ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳಿಂದ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಮಾಡಿಸ್ತಾರೆ, ಅದನ್ನು ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬಹುದು. ಪ್ರಕೃತಿ, ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ಅದನ್ನು ನೋಡೋಣ. ಬ್ರೋಕನ್ ಬ್ರಿಡ್ಜ್ ಅಂತ ಬರ್ತಿದೆ. ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಎ ಪ್ರಾಬ್ಲಮ್. ಯಾವುದೋ ಒಂದು ವಿಚಾರನ ನೆನೆಸ್ಕೊಂಡು ಕುಗ್ಗಿ ಕೊರಗಿ ಮುಂದೆ ಹೋಗ್ತಾ ಇದ್ದೀರಲ್ವಾ, ಅದು ಮುರಿದು ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಆ ವಿಚಾರನ ಆಗದೆ ಇದ್ರೂ ಆಗತ್ತೆ 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 ಅಂತ ಹೇಳಿ ಹಗಲು ರಾತ್ರಿ ಯಾವ್ದು ಇದು ಮಾಡ್ತಿದ್ದೀರಲ್ವಾ, ಆಗದೆ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀರಿ. ದಯವಿಟ್ಟು ಅದನ್ನು ತೆಗೆದು ತಲೆಯಿಂದ ಹೊರಗಡೆ ಹಾಕಿ ಮುಂದಿನ ಲೈಫ್ಗೆ ನೀವು ಹೋಗಿ ಅಂತ ತೋರಿಸ್ತಿದೆ. ಕ್ರಿಬ್ ಬರ್ತಾ ಇದೆ. ಬರ್ತ್ ಆರ್ ಕಾನ್ಸೆಪ್ಷನ್ ಆಫ್ ಎ ಚೈಲ್ಡ್ ಆರ್ ಎಂಟರ್ಪ್ರೈಸಸ್ ಅಂತ ಬರ್ತಾ ಇದೆ. ನಾನು
ಹೇಳ್ದಾಗೆ ಇಲ್ಲಿ ಸಂಬಂಧದ ವಿಚಾರದಲ್ಲೂ ನೀವು ಸಿಹಿ ಸುದ್ದಿ ಇರಬಹುದು, ಮನೆಯಲ್ಲಿ ಮಗುವಿನ ವಿಚಾರದಲ್ಲೂ ಸಿಹಿ ಸುದ್ದಿ ಇರಬಹುದು. ಆ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ರಿಲೇಟಿವ್ಸ್ ಅಲ್ಲಾಗಿರ್ಬಹುದು, ನಿಮ್ಮ ಮನೆಯಲ್ಲಾಗಿರ್ಬಹುದು, ಯಾರೆಲ್ಲ ಪ್ರೆಗ್ನೆನ್ಸಿ ವಿಚಾರಕ್ಕೆ ಎದುರು ನೋಡ್ತಾ ಇದ್ರಿ ಅವ್ರಿಗೂ ಕೂಡ ಮಗು ಆಗತ್ತೆ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕಾಣತ್ತೆ ಅಂತ ತೋರಿಸ್ತಿದೆ. ಡೋರ್ ಬರ್ತಿದೆ. ಹೇಳಿದ್ನಲ್ಲ ನಾನು, ನಿಮ್ಗೆ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಲೈಫಲ್ಲಿ ಬೇಡದೇ ಇರೋರನ್ನ ಕಿತ್ತೊಗಸ್ತಾನೆ ಭಗವಂತ 2025 ಅಲ್ಲಿ. ಡೋರ್ ಬಂದಿರಿದೆ. ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ನಿಮಗೋಸ್ಕರ ಒಳ್ಳೆ ಅವಕಾಶಗಳು ಕಾದು ಕೂತಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸೊ ಬ್ರೋಕನ್ ರಿಂಗ್ ಬಂದಿದೆ. ಪಾರ್ಟಿಂಗ್ ಆಫ್ ದಿ ವೇ ಇನ್ ಐದರ್ ರೊಮ್ಯಾನ್ಸ್ ಆರ್ ಬಿಸ್ನೆಸ್. ಒಂದಷ್ಟು ಈ ಬಿಸ್ನೆಸ್ ವಿಚಾರವಾಗಿ ಏನಾದರೂ ಜನ ಕೋ ಬಿಸ್ನೆಸ್ ಜೊತೆಗೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರೆ ಒಂದಷ್ಟು ಡಿವೈಡ್ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ. ಪ್ರೀತಿ ವಿಚಾರದಲ್ಲಿ ಏನಾದರೂ ಇದ್ರೂ ಸಪ್ರೇಷನ್. ಈ ಹಿಂದೆನೇ ಈಗ ನೀವೇನು ಕೊರಗ್ತಾ ಇದ್ದೀರಲ್ಲ, ಬೇಡ, ಈ ಹಳೆ ಪ್ರೀತಿಯಿಂದ ನಾನು ನೋವು ಪಟ್ಟಿದ್ದೀನಿ ಅಂತ ಹೇಳಿ ನೀವೇ ಸಪ್ರೇಟಾಗಿ ದೂರ ಹೋಗುವಂಥ ಸಾಧ್ಯತೆಯೂ ಇದೆ. ಬಾಕ್ಸ್ ಬರ್ತಿದೆ. ಯು ವಿಲ್ ರಿಸೀವ್ ಎ ಗಿಫ್ಟ್. 2025 ಅಲ್ಲಿ ಯಾವುದೋ ಅದ್ಭುತವಾದಂಥ ಗಿಫ್ಟ್ಗಳನ್ನೆಲ್ಲ ನೀವು ರಿಸೀವ್ ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ಸೊ ಈ ಕಾರ್ಡ್ ತುಂಬಾ ಅದ್ಭುತವಾಗಿದೆ. ಒಂದಷ್ಟು ಹೆಣ್ಣು ದೇವ್ರನ್ನ ಆರಾಧನೆ ಮಾಡಿದ್ರೆ ಇಂಥ ಕನ್ಫ್ಯೂಷನ್ಗಳಿಂದಾಗಿರ್ಬೋದು, ಶತ್ರುಗಳಿಂದ ಆಗಿರಬಹುದು, ಸೊ ಬಿಸ್ನೆಸ್ ವಿಚಾರದಲ್ಲಾಗಿರಬಹುದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಏರುಪೇರು ಕಾಣ್ತಾ ಇರ್ಬೋದು. ಹೆಣ್ಣು ದೇವ್ರನ್ನ ಆರಾಧನೆ ಮಾಡೋದು. ಆರಾಧನೆ ಅಂದರೆ ಯಾವ ರೀತಿ ಮಾಡೋದು ಮೇಡಮ್? 24 hours ಇಟ್ಕೊಂಡು ಪೂಜೆ ಮಾಡೋದ ಅಂತ ಕೇಳಿದ್ರೆ, ನೀವು ಯಾವುದಾದ್ರೂ ಶುಕ್ರವಾರ, ಮಂಗಳವಾರ ದಿನ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗೋದು, ಕುಂಕುಮಾರ್ಚನೆ ಮಾಡೋದು, ಅದನ್ನು ತಿಲಕವಾಗಿ ಹಣೆಯಲ್ಲಿ ಇಟ್ಕೊಳ್ಳೋದು, ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಇಟ್ಕೊಳ್ಳೋದು, ಬೆಳಿಗ್ಗೆ ಎದ್ದಾಗ ಮುಖ ತೊಳೆದು ಇಡೋದು, ಸ್ನಾನ ಮಾಡಿದ ನಂತರ ಇಡೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಾಗ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣ್ಬೋದು. ಸೊ ಇದು 2024ನ ರೀಡಿಂಗ್, ಕೊನೆಯ ರೀಡಿಂಗ್ ಆಗಿತ್ತು. 2025ನ ರೀಡಿಂಗ್ ಶುರು ಮಾಡಿದ್ದೀನಿ ನಾನು. 2025ಅಲ್ಲಿ ಏನಾಗುತ್ತೆ ಅನ್ನೋದು ಇನ್ನು ಮುಂದೆ ರೀಡಿಂಗ್ಗಳನ್ನ ನಡೆಯುತ್ತೆ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಇನ್ ಅಡ್ವಾನ್ಸ್. ಈ ವರ್ಷ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ನೀವು ಅಂದ್ಕೊಂಡ ಕೆಲಸಗಳನ್ನ ಮಾಡುವಂಥದ್ದಾಗಲಿ, ನೀವು ಅಂದ್ಕೊಂಡ ರೀತಿ ಜೀವನ ಸಾಗಲಿ, ನೀವು ಅಂದ್ಕೊಂಡ ಗೋಲ್ಗಳನ್ನ ರೀಚ್ ಮಾಡಿ, ನೀವು ಯಾರಿಗೂ ಜಲಸ್ ಪಡಬೇಡಿ, ಯಾರು ನಿಮಗೂ ಜಲಸ್ ಪಡಬಾರ್ದು ಅಂತ ಹೇಳ್ತಾ ನಾನು ಈ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ.